ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಶುರು ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಈಗ ಯಾರ್ಯಾರು ಜಂಟಿ ಒಂಟಿ ಅನ್ನೋದಿದ್ರಲ್ಲ, ಇನ್ಮೇಲೆ ಅದೆಲ್ಲ ಇಲ್ವೇ ಇಲ್ಲ. ಇನ್ಮೇಲೆ ಎಲ್ರು ಒಂಟಿನೇ. ಇನ್ಮೇಲೆ ಎಲ್ರು ಅವ್ರವ್ರ ಆಟ ಅವ್ರು ಆಡ್ಬೇಕಷ್ಟೇ. ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ, ಅದೆಲ್ಲ ನಾನು ಮೋಸ್ಟ್ಲಿ ವೀಕೆಂಡ್ ಕವರಲ್ಲೇ ಅದು ಸುದೀಪ್ ಅವರೆಲ್ಲಾರನು ಒಂಟಿಗಳಾಗಿ ಮಾಡ್ತಾರೆ ಅಂತ ಹೇಳಿದೆ. ಬಟ್ ಇಲ್ಲ, ವೀಕೆಂಡ್ ಮುಗ್ದಾದ್ಮೇಲೆ ಇವತ್ತಿನ ಸೋಮವಾರದ ಎಪಿಸೋಡಲ್ಲಿ ಆ ವಿಡಿಯೋ ಬರ್ತಿದೆ. ಅದು ಆಕ್ಚುಲಿ ನೆನ್ನೆ ಆಗಿರುತ್ತೆ, ಬಟ್ ಇವತ್ತು ತೋರಿಸ್ತಾರಷ್ಟೇ ಆ ವಿಡಿಯೋ. ಈಗೆಲ್ಲ 120 ಆಗಿದ್ದಾರೆ. ಈಗೆಲ್ಲ ಅವ್ರವ್ರ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬಿಗ್ ಬಾಸ್ ಅವರು ಎಲ್ಲಾ ಜಂಟಿಗಳ ಮಧ್ಯೆ ಇರುವ ಈ ಬಂಧವನ್ನು ಮುರಿದು ಜಂಟಿ ಒಂಟಿ ಆಟಕ್ಕೆ ಪೂರ್ಣ ವಿರಾಮ ನೀಡುವ ಸಮಯ ಅಂತ ಹೇಳಿದ್ದಾರೆ. ಈಗ ಎಲ್ಲಾ ಜಂಟಿಗಳನ್ನು ಕನ್ಫೆಷನ್ ರೂಮ್ಗೆ ಕರೆದು ಅವ್ರನ್ನ ಮೊದಲು ಕೇಳ್ತಾರೆ, ನೀವು ಜಂಟಿಯಾಗಿದ್ದಿದ್ ಬೆಟ್ರ ಅಥವಾ ಒಂಟಿಯಾಗಾದ್ರೆ ಬೆಟ್ರ ಅಂತ. ಅದಕ್ಕೆ ಜಂಟಿಗಳಾಗಿ ಈಗ ಗಿಲ್ಲಿ ಮತ್ತೆ ಕಾವ್ಯ ಹೋಗಿದ್ದಾರೆ. ಮೊದಲು ಕಾವ್ಯ ಹೇಳ್ತಾರೆ, ಇವನ್ ಜೊತೆ ನಾನ್ ಇಲ್ಲ ಅಂದ್ರೆ ನನ್ನ ಇಂಡಿವಿಜುವಲಿ ಆಟ ಏನಿದೆ ಅದು ಕಾಣುತ್ತೆ ಅಂತ. ಅಂದ್ರೆ ನನ್ಗೀಗ ಜಂಟಿಯಿಂದ ಮುಕ್ತಿ ಬೇಕು ಅಂತ ಕಾವ್ಯ ಅವ್ರು ಹೇಳಿದ್ದಾರೆ. ಅದೇ ರೀತಿ ಈಗ ಚಂದ್ರಪ್ರಭಾ ಹಾಗೆ ಸತೀಶ್ ಅವರು ಕೂಡ ಹೋಗಿದ್ದಾರೆ. ಅವ್ರದ್ದೊಂದು ಅಲ್ಲಿ ದೊಡ್ಡ ಡ್ರಾಮಾನೇ ನಡೆದಿದೆ. ಚಂದ್ರಪ್ರಭಾ ಅವ್ರು ಇಷ್ಟು ದಿನ ಹೇಳ್ತಿದ್ರು, ನಂಗೆ ಸತೀಶ್ ಅವರಿಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ನಾನು ಇವ್ರು 3 ಅವರ್ ಸ್ನಾನಕ್ಕೆ ಹೋದ್ರೆ ನಂಗೆ ಕಾಯಕ್ಕಾಗಲ್ಲ, ಇವರಿಂದ ನನ್ಗೆ ಮುಕ್ತಿ ಬೇಕು ಅಂತ ಇದ್ರು. ಬಟ್ ಹಾಗೆ ಸತೀಶ್ ಅವ್ರು ಹೇಳ್ತಿದ್ರೆ, ನಾವು ರಾತ್ರಿ ಎಲ್ಲ ಮಾತಾಡಿದೀವಿ ಇದ್ರ ಬಗ್ಗೆ. ಇವರು ಮೊದಲೇ ಡ್ರಾಮಾ ಮಾಡ್ಬಿಟ್ಟಿದ್ದಾರೆ, ಇವ್ರ ಜೊತೆಲೆಲ್ಲ ಕರ್ಕೊಂಡ್ ಬಂದು ನನ್ನ ಹತ್ರ ಜಗಳ ಮಾಡಿದ್ದಾರೆ ಅಂತ ಎಲ್ಲ ಸತೀಶ್ ಅವ್ರು ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಯಾರು ಚಂದ್ರಪ್ರಭಾ ಅವರು, ನೀನ್ ಸುಮ್ನೆ ಏನೋ ಸುಳ್ಳು ಹೇಳ್ಬೇಡ, ನಾವ್ ಯಾರನ್ನೋ ಕರ್ಕೊಂಡ್ ಬಂದು ಹತ್ರ ಬೇಕು ಅಂತ ಜಗಳ ಮಾಡಿಲ್ಲ, ನೀನ್ ಒಳ್ಳೇದಾಗೋದಕ್ಕೆ ನನ್ ಬಗ್ಗೆ ಏನೇನು ಹೇಳ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸತೀಶ್ ಅವ್ರು ಹೇಳ್ತಾರೆ, ನೀನು ಅಷ್ಟೇ ನನ್ನನ್ನ ಕೆಟ್ಟೋನಾಗ್ ಮಾಡೋದಕ್ಕೆ ನೀನು ಇಷ್ಟೆಲ್ಲ ಮಾಡಿದ್ಯಾ, ಜಗಳ ಎಲ್ಲ ಮಾಡಿದ್ಯಾ ಅಂತ ಅವರು ಕೂಡ ಜಗಳ ಮಾಡ್ತಾರೆ. ಅದಕ್ಕೆ ಚಂದ್ರಪ್ರಭಾ ಅವ್ರು ಹೇಳ್ತಾರೆ, ನಿನ್ ಹತ್ರ ಹಿಂಗೆ ನಾನು ಮಾತಾಡ್ತಿದ್ರೆ ಹುಚ್ಚ ಆಗ್ಬಿಡ್ತೀನಿ ನಾನು ಅಂದ್ಬಿಟ್ಟು ಬೆಲ್ಟ್ ಕಿತ್ತಾಕ್ಬಿಟ್ಟು ಹೊರಟೋಗ್ತಾರೆ. ಆಕ್ಚುಲಿ ಇಲ್ಲಿ ಯಾರ್ದು ತಪ್ಪಲ್ಲ, ಇಲ್ಲಿ ಸತೀಶ್ ಅವ್ರದ್ದು ತಪ್ಪಿದೆ, ಈ ಕಡೆ ಚಂದ್ರಪ್ರಭಾ ಅವ್ರದ್ದು ತಪ್ಪಿದೆ. ಅವತ್ತೇ ಹೇಳಿದಾರೆ ಅವರು, ಚಂದ್ರಪ್ರಭಾ ಅವ್ರು ಹೇಳಿದ್ದಾರೆ, ನನ್ಗೆ ಇವ್ರ ಹತ್ರ ಇರಕ್ಕಾಗಲ್ಲ ಅಂತ. ಬಟ್ ಈಗ ಹೆಂಗ್ ಈ ತರ ಡ್ರಾಮಾ ಮಾಡ್ತಿದಾರೋ ನನ್ಗೆ ಗೊತ್ತಿಲ್ಲ. ಈಗ ನಾನು ಅವ್ರ ಜೊತೆನೇ ಇರ್ತೀನಿ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ರೇಂಜ್ ಡೌ ಮಾಡ್ತಿದ್ರು. ನನ್ನ ಪ್ರಕಾರ ಚಂದ್ರಪ್ರಭಾ ಅವ್ರದ್ದು ತಪ್ಪಿದೆ, ಈ ಕಡೆ ಸತೀಶ್ ಅವ್ರದ್ದು ತಪ್ಪಿದೆ, ಇಬ್ರದ್ದು ತಪ್ಪಿದೆ. ಈಗ ಒಂಟಿಗಳಾಗಿದೆ ಬೆಸ್ಟ್ ಅನ್ಸ್ತು. ನಿಮ್ಗೆ ಏನಿಸುತ್ತೆ, ಒಂಟಿಗಳಾಗಿದ್ದೆ ಬೆಟರ್ ಅನ್ಸ್ತಾ ಅಥವಾ ಜಂಟಿಗಳಾಗೇ ಇರ್ಬೇಕಿತ್ತ? ನಿಮ್ ಪ್ರಕಾರ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.